ಹಾಲೆಲುಯಾ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ನಮ್ಮನ್ನೆಲ್ಲ ಒಪ್ಪಿಸಿಕೊಟ್ಟು ಒಂದು ರಾಗವನ್ನು ಹಾಡಿದ್ದೇವೆ. ಅದ್ರ ಮುಖಾಂತರವೇ ಮತ್ತೆ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅದೇ ಥೆಸಲೋನಿಕ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಿನ್ನೆ 4ನೇ ಅಧ್ಯಾಯ ಕಂಪ್ಲೀಟ್ ಮಾಡಿದ್ವಿ. ಇವತ್ತು 5ನೇ ಅಧ್ಯಾಯದಲ್ಲಿ ಮೊದಲನೇ ವಚನವನ್ನು ತೆಗೆದುಕೊಳ್ಳೋಣ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳಲ್ಲೂ ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಹಾಲೆಲೂಯಾ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಹಾಲೆಲೂಯಾ. ದೇವರು ತಾನೇ ಇಲ್ಲಿ ಬರೆಯಲ್ಪಟ್ಟಿದೆ. ಈ ಸಂದೇಶ ಏನಕ್ಕೆ ಸೂಚಕ ಕಾರ್ಯ ತೋರಿಸ್ತದೆ ಅಂದ್ರೆ, ಯೇಸು ಸ್ವಾಮಿ ಬರೋಣದು ಸಮೀಪವಾಗಿದೆಯಲ್ಲ, ಅವಶ್ಯವಾಗಿದೆ. ಇದು ಬರೆಯುವ ಅವಶ್ಯಕತೆ ಇಲ್ಲ, ಆದರೆ ನಡೀತದೆ. ಇದು ದೇವರ ಆಜ್ಞೆಯಾಗಿದೆ. ಹಾಲೆಲೂಯಾ. ಹಾಗಾಗಿ ಯಾಕಂದ್ರೆ ಈ ವಾಕ್ಯ ಓದುವಾಗ ನಮ್ಗೆಲ್ಲ ಜ್ಞಾನ ಗೊತ್ತಾಗ್ತದೆ. ಈ 5ನೇ ಅಧ್ಯಾಯ ಮೊದಲನೇ ವಚನದಲ್ಲಿ, ಸಹೋದರರೇ, ಈ ಸಂಗತಿಗಳನ್ನು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವ ಅವಶ್ಯ ಇಲ್ಲ. ಯಾಕೆ ಇಲ್ಲ ಅಂದ್ರೆ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೋ ಬರುತ್ತಾನೆ, ಹಾಗೆಯೇ ಕರ್ತನ ದಿನವು ಬರುವುದೆಂದು ನಿಮ್ಗೆ ಚೆನ್ನಾಗಿ ತಿಳಿದಿದೆಯಲ್ಲ. ಯಾಕೆ ಬರೆಯಲ್ಪಟ್ಟಿಲ್ಲ ಅಂದ್ರೆ, ದೇವರು ಈ ಭೂಮಿಗೆ ಬಂದು ನಮ್ಮನ್ನೆಲ್ಲ ಒಯ್ಯಲ್ಪಡ್ತಾರಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಈ ಲೋಕ ಅಂತ್ಯ ಕಾಲದಲ್ಲಿದೆ ಅಂತ ಎಷ್ಟೋ ಜನಗಳಿಗೆ ಗೊತ್ತು. ಆದ್ರೆ ಇದ್ರ ಯಾರಿಗೆ ಗೊತ್ತು ಅನ್ನೋದಕ್ಕಿಂತ ಯಾರಿಗೆ ಗೊತ್ತಾಗ್ತದೆ ಅಂದ್ರೆ, ಈ ಧರ್ಮಶಾಸ್ತ್ರವನ್ನು ಯಾರು ಧ್ಯಾನಿಸ್ತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಈ ಆದಿಕಾಂಡದಲ್ಲಿ ನೋಡುವಾಗ, ನೋಹನ ಚರಿತ್ರೆ ನೋಡುವಾಗ ಹಾಗೆ ಹೇಳ್ತದೆ, ಆ ದಿನಗಳಲ್ಲಿ 40 ದಿವಸ ಆಗಲಿರುಳು ನಿಮ್ಮ ಮೇಲೆ, ಈ ಭೂಮಿ ಮೇಲೆ ಮಳೆ ಬರ್ತದೆ, ಜಲಪ್ರಳಯ ಉಂಟಾಗ್ತದೆ ಅಂತ ಹೇಳಿದಾಗ ಬಹಳ ಜನ ಪರಿಹಾಸ್ಯ ಮಾಡಿದ್ರು. ಹಾಲೆಲೂಯಾ. ಇವನೇನೋ ಹೇಳ್ತಾನೆ, ಅವನೇನೋ ಹೇಳ್ತಾನೆ, ಇಲ್ಲಿ ಏನು ಬರ್ದಿದೆ? ಅದು ಬಂದ ಮೇಲೆ ಗೊತ್ತಾಯ್ತು, ನೋಹನೇ ನೀ ಬಾಗಿಲು ತೆಗಿ, ನೀನು. ಹಾಲೆಲೂಯಾ. ನೀನು ಬಾಗಿಲು ತೆಗಿ, ನಾವೆಲ್ಲ ಒಳಗೆ ಸೇರ್ಕೊಂತೇವೆ. ಅವಾಗ ದೇವರು ಮುಚ್ಚಿದ ಬಾಗಿಲನ್ನು ನೀವ್ಯಾರು ತೆರೆಯಲಾರ್ರಿ, ನಾನು ತೆರೆದ ಬಾಗಿಲನ್ನು ನೀವ್ಯಾರು ಮುಚ್ಚಲಾರ್ರಿ. ಹಾಗಾಗಿ ಇವತ್ತು ಈ ಸಂಗತಿಗಳನ್ನೆಲ್ಲ ಕೇಳುವಾಗ ನಾವು ನಿಜವಾಗ್ಲೂ ಈ ಪ್ರಪಂಚ, ಈ ಭೂಮಿ ಅಂತ್ಯಕಾಲದಲ್ಲಿ ಇದೆ, ನಾವು ಲಾಸ್ಟ್ ಅಲ್ಲಿ ಇದ್ದೇವೆ ಅಂದ್ರೆ ದೇವರ ಬರೋಣ ಸಮೀಪವಾಗಿದೆ ಅಂತ ಅಲ್ಲಲ್ಲಿ ದೇವರು ಸೂಚಕ ಕಾರ್ಯಗಳನ್ನ ತೋರಿಸ್ತಾ ಇದ್ದಾರೆ. ಪ್ರಿಯರೇ, ಟಿವಿಯಲ್ಲಿ ನೋಡುವಾಗ ಹೇಳ್ತದೆ, ಅಯ್ಯೋ ಇಂಥ ಘನಘೋರವಾದ ಮಳೆ ನಾವೆಲ್ಲೂ ಕಂಡಿಲ್ಲ. ಇಂಡೋನೇಷ್ಯಾದಲ್ಲಿ ಹಂಗೆ ಆಗ್ತಾ ಇದೆ, ಅಮೆರಿಕದಲ್ಲಿ ಹಿಂಗೆ ಆಗ್ತಾ ಇದೆ, ಜಪಾನ್ ನಲ್ಲಿ ಹಂಗೆ ಆಗ್ತಾ ಇದೆ. ಯಾವತ್ತೂ ನಾವು ಈ ತರ ಕಂಡೇ ಇಲ್ಲ. ಪ್ರಕೃತಿ ಕೋಪ ಮಾಡ್ಕೊಂಡಿದೆ. ಆ ಪ್ರಕೃತಿ ಹಿಂದ್ಗಡೆ ಯಾರಿದ್ದಾರೆ ಅಂತ ಈ ಜನಗಳಿಗೆ ಗೊತ್ತಿಲ್ಲ. ಪ್ರಿಯನೇ, ಆ ಪ್ರಕೃತಿಗೂ ಒಬ್ಬ ಯಜಮಾನನಿದ್ದಾನೆ. ಹಾಲೆಲೂಯಾ. ಆ ಯಜಮಾನನ್ ಯಾರು ಅಂತ ಈ ಲೋಕಕ್ಕೆ ಗೊತ್ತಿಲ್ಲ. ಆ ಯಜಮಾನ ಯಾರು ಎಂಬುದಾಗಿ ಸತ್ಯವೇದ ತೋರಿಸ್ತದಿಲ್ಲಿ. ಇದು ಓದಕ್ಕೆ ತಿಳ್ಕೊಳ್ಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಓದು ನೀನ್ ತಿಳ್ಕೊಂಡು ಪರಲೋಕ ರಾಜ್ಯ ಹೋಗ್ಬಿಡ್ತೀಯ ಅಂತ ದುರಾತ್ಮನಿಗೆ ಭೂಮಿ ಮೇಲೆ ಭಯಂಕರ ಬಿಸಿ ಮಾಡ್ಬಿಟ್ಟಿದ್ದಾನೆ. ಫುಲ್ ಬಿಸಿ. ಇನ್ನೂ ರಾತ್ರಿ ಎಲ್ಲ ಕೆಲಸ ಮಾಡು, ಇನ್ನೂ ರಾತ್ರಿ ಎಲ್ಲ ಗಾಡಿ ಓಡಿಸು, ನೀನಿನ್ನು ಆಫೀಸಲ್ಲಿ ಕೂತ್ಕೊಂಡು ರಾತ್ರಿ ಕೆಲಸ ಮಾಡು, 3 ಗಂಟೆ ಎಕ್ಸ್ಟ್ರಾ ಮಾಡು, ಸಖತ್ತು ದುಡ್ಡು ಸಿಕ್ಕತ್ತೆ. ದುಡ್ಡು ತಗೋ, ಆರಾಮಾಗಿರು. ಆ ದಿನಗಳು ಬಂದಾಗ ನಿನ್ನ ಗತಿ ಏನಾಗ್ತದೆ? ಸೊದೋಮ ಗೊಮೋರಕ್ಕಿಂತ ಭಯಂಕರವಾದ ಕಠಿಣ ಕಾಲ. ಹಾಲೆಲೂಯಾ. ದೇವರು ಬಂದು ಯಾರನ್ನ ಎತ್ಕೊಂಡು ಹೋಗ್ತಾರೆ? ಇಲ್ಲಿ ಯಾರು ದೇವರ ವಾಕ್ಯವನ್ನ ಈ ರೀತಿ ಕೂತ್ಕೊಂಡು ಧ್ಯಾನಿಸಿಕೊಂಡು ವಾಕ್ಯ ಓದಿಕೊಂಡು ಸ್ವಾಮಿ ಎಂಬುದಾಗಿ ಮಂಡ್ಕಾಲ ಹಾಕಿ, ದೇವರೇ ನೀನೊಬ್ಬನೇ ಶಕ್ತನು ಸ್ವಾಮಿ, ನನ್ನನ್ನ ಪರಲೋಕ ರಾಜ್ಯ ಸೇರಿಸಲಿಕ್ಕೆ ನೀವೊಬ್ಬರೇ ಮಾರ್ಗ ಸ್ವಾಮಿ ಎಂಬುದಾಗಿ ನೀವು ಯಾರ್ಯಾರು ಕೇಳ್ಕೊಂತೀರೋ ಅವರಿಗೆ ಮಾತ್ರ ಆಪ್ಷನ್, ಮತ್ತೊಬ್ಬರಿಗೆ ಇಲ್ಲ.
ಸ್ಪಷ್ಟವಾಗಿ ಹೇಳ್ತದೆ ಇಲ್ಲಿ ದೇವರ ವಾಕ್ಯ. ನೀವು ದುಡಿರಿ ಬೇಡ ಅನ್ನಲ್ಲ, ಆದರೆ ನೀನು ಇನ್ನೂ 4 ತಲೆಗೆ ಕೂಡಿಸಿಡ್ಬೇಕು. ನಾನಲ್ಲಿ 4 ಸೆಟ್ ತಗೋಬೇಕು, ಈ ತರ ಪ್ಲಾನ್ ಮಾಡಬೇಕು, ಇಂಥ ವಿಲ್ಲಾಗಳು ಕಟ್ಟಬೇಕು. ಜನರು ನನ್ನನ್ನು ನೋಡಿ, ಹೋ ಅಣ್ಣ ಅಣ್ಣ ಏನಣ್ಣ ಇಂಥ ಪ್ರಾಪರ್ಟಿ ಮಾಡಿದ್ಯಾ, ಇಂಥ ಹಣ ಮಾಡಿದ್ಯಾ, ಹಾಲೆಲೂಯಾ ಅಂತವರೆಲ್ಲ ಮಣ್ಣಾಗಿ ಹೋಗ್ಬಿಟ್ರು. ಒಬ್ಬರು ಉಳಿದಿಲ್ಲ ಇವತ್ತು ಭೂಮಿ ಮೇಲೆ. ಹಾಲೆಲೂಯಾ. ಇವತ್ತು ಕ್ರಿಸ್ತನಿಗಾಗಿ ಯಾರು ಜೀವಿಸ್ತಾರೋ ಅವರು ನಿತ್ಯ ರಾಜ್ಯಕ್ಕೆ ಸೇರ್ತಾನೆ. ಈ ಲೋಕದಲ್ಲಿರೋದು ಯಾವುದನ್ನು ಆಸೆ ಪಡಬೇಡ್ರಿ. ದೇವರು ಕೊಡ್ತಾನೆ, ದೇವರು ಕೊಟ್ಟರೆ ದೇವ್ರಿಗೆ ಸ್ತೋತ್ರ. ಬಲವಂತವಾಗಿ ದೇವ್ರ ಹತ್ರ ಯಾವತ್ತೂ ಕೇಳಬೇಡ್ರಿ. ಇವತ್ತು ನಮ್ಗೆ ಯಾವುದೋ ಬಾಡಿಗೆ ಮನೆನೋ ಸ್ವಂತ ಮನೆ ಯಾವ್ದಾರ ಒಂದು ಮನೆ ಕೊಟ್ಟಿದ್ದಾನೆ, ದೇವರೇ ನಿನಗೆ ಸ್ತೋತ್ರಪ್ಪ. ಅಳತೆಗೆ ಮೀರಿ ಆಸೆ ಪಡಬೇಡ ಪ್ರಿಯನೇ. ಅದು ನಿನ್ನ ಪ್ರಾಣ ಉಳಿಸಲಾರದು. ಅಳತೆಗೆ ಮೀರಿ ಆಸೆ ಪಡುವವನು ಈ ಭೂಮಿಗೆ ಆಗ್ಬಿಡ್ತಾನೆ. ಅಲ್ಲಿ ಅವನಿಗೆ ಜಾಗ ಇಲ್ಲ. ದೇವ್ರು ಹೇಳ್ತಾರೆ, ನನಗೆ ಸಲ್ಲತಕ್ಕ ಗೌರವವನ್ನು ನೀನು ಮನೆ ಮೇಲಾಗಿರ್ಲಿ, ವೆಹಿಕಲ್ ಮೇಲಾಗಿರ್ಲಿ, ನಿನ್ನ ಪ್ರಾಪರ್ಟಿ ಮೇಲಾಗಿರ್ಲಿ, ನಿನ್ನ ಹಣದ ಮೇಲಾಗಿರ್ಲಿ ಇಟ್ಟರೆ ನನಗೆ ನೀನು ಯೋಗ್ಯನು ಯೋಗ್ಯಳು ಅಲ್ಲ. ಯಾವಾಗ ತಿಳ್ಕೊಂಡೆ, ನನಗೆ ಬೇಡ ಅಂದ್ಬಿಟ್ಟ ನನ್ನ ಸ್ವಾಮಿ. ಹೌದು, ಒಂದು ಮನೆ ಬಾಡಿಗೆಗಿದ್ದಾಗ ನಾನು ಸಿಕ್ಕಾಪಟ್ಟೆ ಮಳೆ ಬರ್ತಾ ಐತೆ, ಕರೆಂಟ್ ಹೋಗ್ಬಿಟ್ಟಿದೆ, ಕ್ಯಾಂಡ್ಲು ಅರ್ಧ ಕ್ಯಾಂಡ್ಲ್ ಇದೆ, ಮನೆ ಒಳಗೆಲ್ಲ ನೀರು, ಕಿಟಕಿ ಒಳಗಿಂದ ನೀರು, ಬಾಕ್ಲ ಸೈಡಿಂದ ನೀರು. ಹಾಲೆಲೂಯಾ. ಆ ಕಡೆ ಈ ಕಡೆ ಮನೆಗಳೆಲ್ಲ UPS ಕರೆಂಟ್ ಇದೆ. ಅವರೆಲ್ಲ TV ಎಲ್ಲ ನೋಡ್ಕೊಂಡು ಜಿಮ್ಮಿ ಅಂತ ಇದ್ದಾರೆ. ನಮ್ಮ ಮನೆಗೆ ಸಣ್ಣ ಮಕ್ಕಳು ಕುರ್ಚಿ ಹಾಕೊಂಡು ಛತ್ರಿ ಇಟ್ಕೊಂಡು ಕೂತಿದ್ದೀನಿ ನಾನು. ಛತ್ರಿ ಇಟ್ಕೊಂಡು ನೀರೆಲ್ಲ ಬಾಚಾಗ್ತಾ ಇದ್ದೇವೆ. ಹಾಲೆಲೂಯಾ. ದೇವ್ರ ಹತ್ರ ಒಂದು ಮಾತು ಕೇಳಿದೆ, ಸ್ವಾಮಿ ಇದು ನಿನಗೆ ಸರಿನಾ? ನಿನಗೆ ಪ್ರಾರ್ಥನೆ ಮಾಡುವನು ನಾನು, ನನಗೆ ಯಾಕೆ ಸ್ವಾಮಿ ಇಂಥ ಕಷ್ಟ? ಹಾಲೆಲೂಯಾ. ಒಂದು 2 ನಿಮಿಷ 5 ನಿಮಿಷಕ್ಕೆ ದೇವ್ರು ನನ್ನ ಆತ್ಮಕ್ಕೆ ಮಾತನಾಡಿದ್ರು. ನಿನಗೆ ಪರಲೋಕ ಬೇಕಾ, ನಿನಗೆ ನರಕ ಬೇಕಾ? ಐಶ್ವರ್ಯವಂತನ ಲಾಜರ್ನ ತೋರಿಸಿದ್ರು ನನಗೆ. ಲಾಜರ ಇದಕ್ಕಿಂತ ಕೀಳು ಕಷ್ಟಪಟ್ಟು ಪರಲೋಕ ರಾಜ್ಯಕ್ಕೆ ಸೇರಿದ್ದಾನೆ, ಅಬ್ರಾಮನ ಎದೆಗೆ ಉರ್ಕೊಂಡಿದ್ದಾನೆ. ಐಶ್ವರ್ಯವಂತನು ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡ್ಕೊಂಡು ನರಕ ಹೋಗಿದ್ದಾನೆ. ನಿನಗೆ ಯಾವ್ದು ಬೇಕು? ನಾನು ಅಲ್ಲೇ ಕಾಲಾಕ್ಬಿಟ್ಟೆ. ಅರ್ಧ ಗಂಟೆ ಬಿಟ್ಟು, ನನ್ನನ್ನ ಕ್ಷಮಿಸಪ್ಪ, ನನ್ನನ್ನ ಕ್ಷಮಿಸು, ನಾನೇನೋ ಬಾಯಲ್ಲಿ ಅಂದುಬಿಟ್ಟೆ, ದೇವ್ರೇ ಈ ರೀತಿಯಾಗಿ ನಾನು ಯಾವತ್ತೂ ಕೇಳ್ಕೊಡೋದಿಲ್ಲ ಸ್ವಾಮಿ, ನಿನಗೆ ಇಷ್ಟ ಇದ್ದರೆ ನನಗೆ ಕೊಟ್ರೆ ಸಾಕು ದೇವ್ರೆ. ಆವತ್ತಿನಿಂದ ಇವತ್ತರೆಗೂ ನಾನು ಬಲವಂತ ದೇವರಿಗೆ ಯಾವತ್ತೂ ಮಾಡಿಲ್ಲ ಪ್ರಿಯನೇ. ಇದು ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಯೋಬನಿಗೆ ಅಂತ ಆಸ್ತಿತ್ತು. ಅವ್ರ ಹೆಂಡತಿ ಹೇಳ್ತಾಳೆ, ದೇವ್ರೆ 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 ಅಂತ ಶಪಿಸ್ಬಿಟ್ಟು ದೇವ್ರನ್ನ ದೂಷಣೆ ಮಾಡ್ಬಿಟ್ಟು ನೀನು ಸಾಯಿ. ಹಾಲೆಲೂಯಾ. ಅದಕ್ಕೆ ಆತನು ಹೇಳ್ತಾನೆ, ದೇವರು ಕೊಟ್ಟನು ದೇವರು ತೆಗೆದುಕೊಂಡವನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಈ ರೀತಿಯಾಗಿ ಯಾರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವ್ರು ಯಾವತ್ತು ಬಂಡೆಯ ಮೇಲೆ ಮನೆ ಕಟ್ಟಿದ ರೀತಿ ಹೋಲಿಕೆ ಆಗ್ತಾರೆ. ಬಂಡೆ ಮೇಲೆ ಮನೆ ಕಟ್ಟಿದ್ರೆ ಏನಾಗ್ತದೆ? ಬಿರುಗಾಳಿ ಬಂದರು, ಸಮುದ್ರ ಅಲೆ ಎದ್ದರು, ಅದಕ್ಕೆ ಏನು ಮಾಡಕ್ಕಾಗಲ್ಲ. ಯಾಕೆ? ದೊಡ್ಡ ಬಂಡೆಯ ಮೇಲೆ ಮನೆ ಕಟ್ಟಿದ್ದಾನೆ. ಆ ಬಂಡೆಯೇ ಯೇಸು ಸ್ವಾಮಿ ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯಾ. ಯೇಸು ಸ್ವಾಮಿ ಮೇಲೆ ನೀನು ಮನೆ ಕಟ್ಟಿದ್ರೆ ಉದುರ್ತದ? ಇವತ್ತು ನಾವೇನ್ ಮಾಡ್ತಾ ಇದೀವಿ? ಉಡುಪಿ ಸಮುದ್ರ ಐತಲ್ಲ, ಸಮುದ್ರದ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದೇವೆ. ಗಾಳಿ ಬಂತು ಅಂದ್ರೆ ಒಂದು ಹೊಡೆತಕ್ಕೆ ಮನೆ ಬಿದ್ದೋಯ್ತು. ಸಮುದ್ರ ಅಲೆಗಳು ಬಂದ್ರೆ ಒಂದು ಹೊಡೆತಕ್ಕೆ ಬಿದ್ದೋಯ್ತು. ಇವತ್ತು ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಬಾಳ್ನಲ್ಲಿ ಒಂದು ಅದ್ಭುತ ಕಾರ್ಯ ನಡೀತಾ ಇಲ್ಲ, ನಮ್ಮ ಪ್ರಾರ್ಥನೆ ದೇವರ ಹತ್ರ ಹೋಗ್ತಾ ಇಲ್ಲ. ಏನ್ ಮಾಡ್ತಿದೀವಿ? ಉಸುಬಿನ ಮೇಲೆ ಮನೆ ಕಟ್ತಾ ಇದ್ದೇವೆ, ಮರಳಿನ ಮೇಲೆ ಮನೆ ಕಟ್ತಾ ಇದ್ದೇವೆ ನಾವು. ನಿಜವಾಗ್ಲೂ ಯೇಸು ಸ್ವಾಮಿ ಹೆಸರಿನಲ್ಲಿ ನೀವು ಮನೆ ಕಟ್ರಿ, ಎಂದಿಗೂ ಕದಲುವುದಿಲ್ಲ. ಎಂತ ಇಂಡೋನೇಷ್ಯಾದಲ್ಲಿ ಬರುವಂತ ಬಿರುಗಾಳಿ ಎಷ್ಟೋ 180-200 ಸೆಂಟಿಮೀಟರ್ ಅಂತ ಹೈ ಸ್ಪೀಡ್ ಗಾಳಿ. ಆ ಗಾಳಿಲಿ ಹಂಚು ಮನೆ ಎಂಥದ್ದು ಉಳಿತಾ ಇಲ್ಲ. ಅಂತ ಜಾಗದಲ್ಲಿ ನೀನು ನಿಜವಾದ ದೇವರ ಮಗನಾಗಿದ್ರೆ ನಿನ್ನ ಮನೆ ಉಳಿತದೆ.
ಕೆಡವಲ್ಪಡಕ್ಕೆ ಆಗುವುದಿಲ್ಲ. ಯಾಕೆ? ಯೇಸು ಸ್ವಾಮಿ ಹೆಸರಿನ ಮನೆ ಕಟ್ಟಿದ್ಯಾ ನೀನು? ಯೇಸು ಸ್ವಾಮಿ ಹೆಸರಿನಲ್ಲಿ ಬದುಕ್ತಾ ಇದೆಯಾ ನೀನು? ಯೇಸು ಸ್ವಾಮಿ ಹೆಸರಿನಲ್ಲಿ ನ್ಯಾಯವಾದ ₹1 ಕಳ್ಳ ಮಾಡ್ದಲೆ ನ್ಯಾಯವಾದ ಸಂಪಾದನೆ. ನಿನಗೆ 25,000 ಅಂದ್ರೆ 25,000 ಸಂಬಳ, ನಿನಗೆ ₹500 ಅಂದ್ರೆ ₹500. ಈ ರೀತಿಯಾಗಿ ಯಾವಾಗ ನೀನು ಬದುಕ್ತೀಯ, ದೇವರು ಪರೀಕ್ಷೆ ಮಾಡಿ ಜೀವ ಎಂಬ ಜಯಮಾಲೆ ನಿಮಗೆ ಮಾತ್ರ. ಈ ರೀತಿಯಾಗಿ ಯಾರು ನಂಬುತ್ತಾರೋ ಅವರಿಗೆಲ್ಲ ಇವತ್ತು ಆ ತರ ಜನಗಳು ಭೂಮಿ ಮೇಲೆ ಇದ್ದಾರೆ. ನಮಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟೋ ಉದಾಹರಣೆಗಳು, ಕೆಲವೊಂದು ಒಳ್ಳೊಳ್ಳೆ ಕೆಲವೊಂದು ಮೀಟಿಂಗ್ಸ್ಗಳಿಗೆ ಹೋದಾಗ ಆ ಸಾಕ್ಷಿಗಳನ್ನ ನಾವು ಕೇಳ್ತೀವಿ. ಇಂಥವ್ರಿಗೆ ಹಂಗಾಯ್ತಂತೆ, ಅಂಥವ್ರಿಗೆ ಹಿಂಗಾಯ್ತಂತೆ, ದೇವರು ಬಿಡುಗಡೆ ಮಾಡಿದಂತೆ. ಒಬ್ರು ಎಲ್ಲಿ ಉತ್ತರ ಕನ್ನಡದಲ್ಲಿ ಎಲ್ಲೋದು, ಯಾವುದು ಅಂದ್ರೆ ಈ ಬಳ್ಳಾರಿಂದ ಆ ಕಡೆ ಯಾವುದೋ ಒಂದು ಊರು, ರಾಯಚೂರು ಸಿಂದಗಿನೋ, ಸೇವಕನಿಗೆ 3 ಇಂಚ್ ಕಾಲು ಉದ್ದ ಕಮ್ಮಿ ಅಂತೆ, ಪಾಸ್ಟರ್ಗೆ ಹ್ಯಾಂಡಿಕ್ಯಾಪ್ಟು. ಆತನಿಗೆ ಪ್ರಾರ್ಥನೆ ಮಾಡಿ ಕಾಲು, ಅವ್ರು ಹೇಳಿದಂಗೆ ಕಾಲು ಹಿಂಗೆ ಎಳೆದಾಗ, ಮೊನ್ನೆ ಹೋದ್ವಾರ ಕೇಳಿದ್ವಿ ನಾವು, ಇವರು ನಮ್ಮ ಮನೆಯವರಿದ್ರು, ಕಾಲು ಎಳೆದಾಗ 3 ಇಂಚ್ ಕಾಲು ಹಂಗೆ ಬಂತಂತ ನೋಡಿ ಸಮ. ಈ ಕಾಲಿಂಗ್ ನಿಂತ್ಕೊಂಡ್ರೆ ಈ ಕಾಲಿಂಗಂತೆ. ಸೇವಕರಿಗೆ, ಸೇವೆ ಮಾಡುವನೋ ಪಾಸ್ಟ್ರಿಗೆ, ಹ್ಯಾಂಡಿಕ್ಯಾಪ್ಟ್ ಇದ್ದವನಿಗೆ 3 ಇಂಚು ಕಾಲು ಪ್ರಾರ್ಥನೆ ಮಾಡಿ ಅಭಿಷಕ್ತರು ಹಿಂಗೆ ಕಾಲು ಹಿಡಿದು ಹಿಂಗೆ ಎಳಿವಾಗ ರಬ್ಬರು ಹೇಗೆ ಬಂತು, ಒಂದು ಮೂಳೆನು ಬೆಳೀತು, ಮಾಂಸ ಬೆಳೀತು, ನರ ಬೆಳೀತು, ರಕ್ತ ಬಂತು. ನಿಮ್ಮ ಮೆಡಿಕಲ್ ನಲ್ಲಿ ಇದೆಯಾ ಆಪ್ಷನ್? ಇದೆಯಾ? ಅದಕ್ಕೆ ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವನು ಧನ್ಯನು. ಹಲ್ಲೆಲೂಯಾ. ಕಾಣದೆ ನಂಬಿದರವರು ನನ್ನ ಯೇಸು ಸ್ವಾಮಿ ಮಾಡುವ ಈ ತರ ನನಗೆ ಕಾಲನ್ನು ಸರಿ ಮಾಡುವ ಶಕ್ತನಾಗಿದ್ದಾನೆ. ಆಕಾಶ ಭೂಮಿಯನ್ನು ನಿರ್ಮಾಣ ಮಾಡಿದವರು ಮಾತ್ರವೇ ಮಾಡಲಿಕ್ಕೆ ಸಾಧ್ಯ, ಮನುಷ್ಯನ ಕೈಯಲ್ಲಿ ಆಗದು. ಮಗನೇ, ಮಗಳೇ, ನೀವು ಯಾವಾಗ ಈ ರೀತಿಯಾಗಿ ನಿನ್ನ ಸಂಪೂರ್ಣವಾಗಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ರೆ ಅವತ್ತಿಂದ ನಿಮ್ಮ ಏಳ್ಗೆ ಸ್ಟಾರ್ಟ್ ಆಗ್ತದೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ. ಇದು ಆಕಾಶ ಭೂಮಿ ಅಳೆದೋಗ್ಬೋದು, ನನ್ನ ಮಾತು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಅಂತ ತಾನೇ ಹೇಳಿಕೊಳ್ಳುವಂತ ದೇವರಾಗಿದ್ದಾರೆ. ಇದು ಯಾವುದು ನನ್ನ ಮಾತಲ್ಲ, ಇದು ಪವಿತ್ರಾತ್ಮನ ನುಡಿಯುವಂತ ಮಾತು. ಆತನು ಹೇಳುವ ಮಾತುಗಳನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಬಾಯಿ ಮಾತ್ರ ಅಷ್ಟೇ ಇದು, ಮಾತ್ರ ಅದು ನುಡಿಸ್ತಾ ಇರೋದಲ್ಲ ದೇವ್ರೆ. ಇದನ್ನ ಯಾವಾಗ ನಾವು ಭಕ್ತಿಪೂರ್ವಕವಾಗಿ ತೆಗೆದುಕೊಳ್ತೀವಿ, ನಿಜವಾಗ್ಲು ಕೆಲವೇ ತಿಂಗಳಾಗ್ಬೋದು, ವರ್ಷ, ನನಗೆ ಗೊತ್ತಿಲ್ಲ, ನನ್ಗೆ ಯಾವತ್ತು ಡೇಟ್ ಫಿಕ್ಸ್ ನನಗಂತೂ ಬರಲ್ಲ. ಬಟ್ ನಾನು ಹೇಳ್ತೀನಲ್ಲ, ನೀವು ಇವತ್ತು ಕರ್ತನಲ್ಲಿ ಪಡುವಂತ ಪ್ರಯಾಸ, ವಾಕ್ಯಕ್ಕಾಗಿ ದಾಹ ಉಳ್ಳವರಾಗಿ ಬರ್ತಾ ಇದ್ದೀರಿ, ಒಂದು ದಿವಸ ನಿಮ್ಗೆ ಪ್ರತಿಫಲ ಖಂಡಿತ ದೇವ್ರು ಕೊಡ್ತಾರೆ. ನಂಬೋರಿ ದೇವ್ರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಹಾಗಾಗಿ ನಾವೆಲ್ಲ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ನಾನು ಒಂದೇ ವಚನ ಓದಿರೋದು. ನಾಳೆ ದೇವರ ಚಿತ್ತವಾದರೆ ಇದನ್ನ ಕಂಟಿನ್ಯೂ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಪರಿಶುದ್ಧನೇ, ಪರಿಶುದ್ಧನೇ, ನೀತಿವಂತನಾದ ದೇವರೇ, ರಾಜಾದಿ ರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರೋ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ಪ್ರಾರ್ಥನೆಗೆ ಸ್ವಾಮಿ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇನೆ ರಾಜಾವೇ. ಹಲ್ಲೆಲೂಯಾ ಕರ್ತನೆ. ಹಾಗೂ ಸ್ವಾಮಿ, ಇಲ್ಲಿ ಕೂಡಿ ಬಂದಿರೋ ಸ್ವಾಮಿ ಸಹೋದರ ನೆನೆಸಿದೇವ್ರೆ ಕರ್ತನೆ, ಹಾಗೂ ನಮ್ಮ ಕುಟುಂಬದ ನೆನೆಸಿದೇವ್ರೆ, ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ದೇವ್ರೆ ಸಂತೈಸು ದೇವ್ರೆ, ಅವರಿಗೆ ಸಹಾಯ ಮಾಡು ದೇವ್ರೆ. ಸ್ತೋತ್ರ ದೇವ್ರೆ. ಯಾರ್ಯಾರು ಕರ್ತನೆ ಅಪನಂಬಿಕೆಯಲ್ಲಿ ಇದ್ದಾರೋ ಸ್ವಾಮಿ, ಅವ್ರಿಗೆಲ್ಲರಿಗೂ ಸ್ವಾಮಿ ನಂಬಿಕೆಯನ್ನು ಮೂಡಿಸು ದೇವ್ರೆ. ಸ್ತೋತ್ರ. ಹಲ್ಲೆಲೂಯಾ. ಹಾಗಾಗಿ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವ್ರೆ ಅವರ ಮೇಲೆ, ಅವರ ಕುಟುಂಬದ ಮೇಲೆ ಇರಲಿ ಸ್ವಾಮಿ. ನಿಮ್ಮ ಬರೋಣ ಸಮೀಪವಾಗಿದೆ ಸ್ವಾಮಿ. ಆ ಸೂಚಕ ಕಾರ್ಯಗಳನ್ನೆಲ್ಲ ಸ್ವಾಮಿ ಎಷ್ಟೋ ಕಡೆ ನಡೀತಾ ಇದೆ ದೇವ್ರೆ. ಈ ವಾಕ್ಯದಲ್ಲಿ ನೀವು ತೋರಿಸ್ಕೊಡ್ತಿರೋದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೀನಿ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ ಜೀವಳ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.